ಪಂತ್ 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 ರಿಷಬ್ ಪಂತ್ IPL ಮೆಗಾ ಆಕ್ಷನ್ಗೂ ಮುನ್ನವೇ ಯಾರ ಬಾಯಲ್ಲಿ ಕೇಳಿದ್ರು ಕೂಡ ರಿಷಬ್ ಪಂತ್ರದ್ದೇ ಹೆಸರು. ಒಂದು ಫ್ರಾಂಚೈಸಿಗೆ ಪಿಲ್ಲರ್ ಆಗಬಲ್ಲ ಎಲ್ಲ ಕ್ವಾಲಿಟೀಸ್ ಕೂಡ ಈ ಪ್ಲೇಯರ್ಗಿದೆ. ಇದೇ ಕಾರಣಕ್ಕೆ ಪಂತ್ರನ್ನ ತೆಕ್ಕೆಗೆ ಹಾಕಿಕೊಳ್ಳೋಕೆ ಎಲ್ಲ ಫ್ರಾಂಚೈಸಿಗಳ ಮಾಲೀಕರು ಕೋಟಿಗಳ ಲೆಕ್ಕದಲ್ಲಿ ಹಣವನ್ನು ಪೇರಿಸಿಕೊಳ್ತಿದ್ದಾರೆ. ಅಷ್ಟೇ ಯಾಕೆ 2025ರ ಸೀಸನ್ ಹರಾಜಿನಲ್ಲಿ ಸಂಭಾವನೆ ದಾಖಲೆಗಳನ್ನೆಲ್ಲ ಬ್ರೇಕ್ ಮಾಡೋದು ಕೂಡ ಇದೇ ಪಂತ್ ಅಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಭವಿಷ್ಯ ನುಡಿತಿದ್ದಾರೆ. ಅಷ್ಟಕ್ಕೂ ಪಂತ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್? ಯಾವ್ಯಾವ ಸ್ಲಾಟ್ಗಳನ್ನ ಫಿಲ್ ಮಾಡಬಲ್ಲರು? ಹಾಗೆ RCBಗೆ ಪಂತ್ ಬಂದರೆ ಏನೆಲ್ಲ ಪ್ಲಸ್ ಆಗುತ್ತೆ? ಈ ಬಗೆಗಿನ ರೋಚಕ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎರಡೇ ದಿನ, ಇನ್ನು ಜಸ್ಟ್ ಎರಡೇ ದಿನ, ಇದೇ ಭಾನುವಾರ ಹಾಗೆ ಸೋಮವಾರ ಸೌದಿ ಅರೇಬಿಯಾದಲ್ಲಿ 2025ರ IPLಗೆ ಮೆಗಾ ಹರಾಜು ನಡೆಯಲಿದೆ. ಈ ಸಲ ಸ್ಟಾರ್ ಆಟಗಾರರ ದಂಡೆ ಆಕ್ಷನ್ನಲ್ಲಿ ಇರೋದ್ರಿಂದ ದಾಖಲೆ ಮಟ್ಟದಲ್ಲಿ ಬಿಡ್ ಕೂಡ ನಡೆಯಲಿದೆ. ಈ ಬಿಡ್ಡಿಂಗ್ ಲಿಸ್ಟ್ನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ ರಿಷಬ್ ಪಂತ್ ಕಾಣ್ತಿದ್ದಾರೆ. ಹರಾಜಿನಲ್ಲಿ 574 ಪ್ಲೇಯರ್ಸ್ ಇದ್ದು ಈ ಪೈಕಿ 204 ಆಟಗಾರರನ್ನ ಮಾತ್ರ ಫ್ರಾಂಚೈಸಿಗಳು ಖರೀದಿ ಮಾಡಬೇಕಿದೆ. ಇದರಲ್ಲಿ 70 ವಿದೇಶಿ ಆಟಗಾರರು ಸೇರಿದ್ದಾರೆ. ಶಾರ್ಟ್ ಲಿಸ್ಟ್ ಆದವರಲ್ಲಿ 366 ಭಾರತೀಯ ಆಟಗಾರರು ಹಾಗೆ 208 ವಿದೇಶಿ ಪ್ಲೇಯರ್ಸ್ ಇದ್ದಾರೆ. ಬಟ್ ಈ ಎಲ್ಲ ಆಟಗಾರರ ಪೈಕಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದೇ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್. ರಿಷಬ್ ಪಂತ್ಗೆ 30 ಕೋಟಿ ರೂಪಾಯಿ ಬಿಡ್ ಮಾಡ್ತಾರಾ? ಎಸ್, IPL ಇತಿಹಾಸದಲ್ಲಿ 2024ರ IPL ಮಿನಿ ಹರಾಜಿನಲ್ಲಿ ಮಿಚೆಲ್ ಸ್ಟಾರ್ಕ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮೂಲಕ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿದ್ರು. ಬಟ್ ಈ ವರ್ಷ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ ಪಂತ್ನಿಂದ ಮಾತ್ರ ಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದು ಕೂಡ 25ರಿಂದ 30 ಕೋಟಿ ರೂಪಾಯಿಗೆ ಬಿಡ್ಡಿಂಗ್ ನಡೆಯುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ರಿಷಬ್ ಪಂತ್ಗೆ ಕನಿಷ್ಠ 25ರಿಂದ 30 ಕೋಟಿ ರೂಪಾಯಿವರೆಗೆ ಫ್ರಾಂಚೈಸಿಗಳು ಬಿಡ್ ಮಾಡೋ ಸಾಧ್ಯತೆ ಇದೆ ಅಂತ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಭವಿಷ್ಯ ನುಡಿದಿದ್ದಾರೆ. ಹಿಂದಿನ ಸೀಸನ್ಗಳಲ್ಲಿ ಆಸ್ಟ್ರೇಲಿಯಾದ ಆಟಗಾರರು ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದ್ದಿದ್ದನ್ನ ನೋಡಿದ್ವು. ಆದ್ರೆ ಈ ಸಲ ನಮ್ಮ ಆಟಗಾರರು, ಅದರಲ್ಲೂ ಕೂಡ ಪಂತ್ ಸಾರ್ವಕಾಲಿಕ ದಾಖಲೆಯ ಬೆಲೆಯನ್ನ ಪಡೆಯಲಿದ್ದಾರೆ ಅಂತ ರೈನಾ ಹೇಳಿದ್ದಾರೆ. 3 ಸ್ಲಾಟ್ ನಿಭಾಯಿಸಬಲ್ಲರು ರಿಷಬ್ ಪಂತ್. ಅಷ್ಟಕ್ಕೂ ರಿಷಬ್ ಪಂತ್ಗೆ ಇಷ್ಟೊಂದು ಡಿಮ್ಯಾಂಡ್ ಉಂಟಾಗೋಕೆ ಕಾರಣನೇ ಇದು. ಒಬ್ಬ ಆಟಗಾರ ಒಂದು ಸ್ಲಾಟ್ನಲ್ಲಿ ಮಾತ್ರ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಬಹುದು. ಬಟ್ ಪಂತ್ ವಿಚಾರದಲ್ಲಿ ಹಂಗಿಲ್ಲ. ಸ್ಫೋಟಕ ಬ್ಯಾಟರ್, ಶರವೇಗದ ವಿಕೆಟ್ ಕೀಪರ್ ಹಾಗೆ ಒಂದು ತಂಡವನ್ನ ಮುನ್ನಡೆಸೋ ಲೀಡರ್ಶಿಪ್ ಇದೆ. ಈ ಎಲ್ಲಾ ಕ್ವಾಲಿಟೀಸ್ ಪಂತ್ರಲ್ಲಿದೆ. ಅಲ್ಲದೆ 2025ರ IPLಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ನಂತಹ ಫ್ರಾಂಚೈಸಿಗಳು ಭಾರತೀಯ ನಾಯಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇವೆ. ಅದರಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ಅಂತೂ ಎಲ್ಲರಿಗಿಂತಲೂ ಹೆಚ್ಚು ಹಣ ಅಂದ್ರೆ 110.5 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅನ್ನ ಹೊಂದಿದೆ. ಹಾಗೆ 83 ಕೋಟಿ ರೂಪಾಯಿಗಳಿಂದ RCB ಕೂಡ ನಾಯಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ. LSGಗೂ ಕೂಡ ಸಾರಥಿ ಬೇಕಿರೋದ್ರಿಂದ ಪಂತ್ ಮೇಲೆಯೇ ಕಣ್ಣಿಟ್ಟಿದೆ. ಬಟ್ ಪಂತ್ರನ್ನ ರಿಲೀಸ್ ಮಾಡಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ATM ಕಾರ್ಡ್ ಮೂಲಕ ಮರಳಿ ಪಡೆಯೋ ಲೆಕ್ಕಾಚಾರದಲ್ಲಿದೆ. ದೆಹಲಿ ತಂಡದ ಬಳಿಯೂ ಕೂಡ 73 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. 2016ರಿಂದ ಡೆಲ್ಲಿ ತಂಡದಲ್ಲೇ ಆಡ್ತಿದ್ದಾರೆ ರಿಷಬ್ ಪಂತ್. ರಿಷಬ್ ಪಂತ್ 2016ರಲ್ಲಿ ಡೆಲ್ಲಿ ತಂಡದ ಪರ IPLಗೆ ಡೆಬ್ಯೂ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಟೀಮ್ನಲ್ಲೇ ಕಂಟಿನ್ಯೂ ಆಗ್ತಿದ್ದಾರೆ. ಬಟ್ 2023ರ ಸೀಸನ್ನಲ್ಲಿ ಆಕ್ಸಿಡೆಂಟ್ನಿಂದಾಗಿ ಕಣಕ್ಕಿಳಿದಿರಲಿಲ್ಲ. ಈವರೆಗೂ ಕೂಡ IPLನಲ್ಲಿ 35.31ರ ಸರಾಸರಿ ಹಾಗೆ 148.93ರ ಸ್ಟ್ರೈಕ್ ರೇಟ್ನಲ್ಲಿ 3284 ರನ್ಗಳನ್ನು ಸಿಡಿಸಿದ್ದಾರೆ. 2024ರ ಸೀಸನ್ನಲ್ಲಿ 13 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಂಥ ಪಂತ್ 40ರ ಬ್ಯಾಟಿಂಗ್ ಸರಾಸರಿಯಲ್ಲಿ 3 ಅರ್ಧಶತಕ ಸಹಿತ 446 ರನ್ಗಳನ್ನು ಗಳಿಸಿದ್ರು. ಸ್ಟ್ರೈಕ್ ರೇಟ್ 155+ ಇತ್ತು. ಆದರೆ ಅವರ ನಾಯಕತ್ವದಲ್ಲಿ ಡೆಲ್ಲಿ ಪ್ಲೇ ಆಫ್ ಪ್ರವೇಶಿಸುವಲ್ಲಿ ವಿಫಲವಾಗಿತ್ತು. 14 ಪಂದ್ಯಗಳಲ್ಲಿ 7 ಗೆಲುವನ್ನು ಕಂಡು 7 ಸೋಲಿನೊಂದಿಗೆ 14 ಅಂಕ ಪಡೆದು 6ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿತ್ತು. ಹೀಗಿದ್ರೂ ಕೂಡ 2025ರ IPLಗೂ ಮುನ್ನ ರಿಟೇನ್ ವೇಳೆ ಫ್ರಾಂಚೈಸಿ ಮಾಲೀಕರ ನಡುವೆ ಒಮ್ಮತ ಮೂಡದ ಕಾರಣ ಪಂತ್ರನ್ನ ರಿಟೇನ್ ಮಾಡಿಕೊಂಡಿಲ್ಲ. ಹೀಗಾಗಿ ಪಂತ್ 2025ರ ಮೆಗಾ ಹರಾಜಿಗೆ ಕಾಲಿಟ್ಟಿದ್ದಾರೆ. 2021ರಲ್ಲಿ ಡೆಲ್ಲಿ ಕ್ಯಾಪ್ಟನ್ ಆಗಿದ್ದ ಪಂತ್ 2016ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದೊಂದಿಗೆ IPL ವೃತ್ತಿ ಜೀವನ ಆರಂಭಿಸಿದಂಥ ರಿಷಬ್ ಪಂತ್ 2018 ಮತ್ತು 22ರ ಮೆಗಾ ಹರಾಜಿನಲ್ಲಿ ಡೆಲ್ಲಿ ತಂಡ ಅವರನ್ನು ಉಳಿಸಿಕೊಂಡಿತ್ತು. ಅಂದಿನಿಂದ 2024ರವರೆಗೂ ಕೂಡ ಕ್ಯಾಪಿಟಲ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಪಂತ್ 2021ರಲ್ಲಿ ಶ್ರೇಯಸ್ ಅಯ್ಯರ್ರಿಂದ ತೆರವಾದಂಥ ನಾಯಕತ್ವದ ಸ್ಥಾನವನ್ನು ಅಲಂಕರಿಸಿದರು. 2022ರಿಂದ ಪಂತ್ ಪ್ರತಿ IPLಗೂ ಕೂಡ 16 ಕೋಟಿ ರೂಪಾಯಿ ಪಡಿತಾ ಇದ್ರು. ಮೊದಲ ಸೀಸನ್ ಅಂದ್ರೆ 2016ರಲ್ಲಿ 1.9 ಕೋಟಿಗೆ ದೆಹಲಿ ತಂಡ ಸೇರಿದಂಥ ಪಂತ್ 2017ರಲ್ಲೂ ಕೂಡ ಅಷ್ಟೇ ಸಂಭಾವನೆ ಪಡೆದಿದ್ರು. ಆ ಬಳಿಕ 2018, 19, 20ರಲ್ಲಿ 8 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ರು. ಇನ್ನು 2021ರಲ್ಲಿ ದೆಹಲಿ ತಂಡ 15 ಕೋಟಿ ರೂಪಾಯಿಗೆ ಸಂಭಾವನೆಯನ್ನು ಹೆಚ್ಚಿಸಿತ್ತು. 2022ರಲ್ಲಿ 16 ಕೋಟಿ ರೂಪಾಯಿ ನೀಡಲಾಗಿತ್ತು.
ಬಟ್ 2023ರಲ್ಲಿ ಅಪಘಾತದ ಕಾರಣದಿಂದಾಗಿ ಪಂತ್ ಮೈದಾನಕ್ಕಿಳಿದಿರಲಿಲ್ಲ. ಇನ್ನು 2024ರ ಸೀಸನ್ ವೇಳೆಗೆ ಕಂಪ್ಲೀಟ್ ರಿಕವರ್ ಆಗಿ ಮೈದಾನಕ್ಕಿಳಿದಿದ್ದಂಥ ಪಂತ್ಗೆ ಡೆಲ್ಲಿ ತಂಡ 16 ಕೋಟಿ ರೂಪಾಯಿ ವೇತನವನ್ನ ನೀಡಿತ್ತು. ಬಟ್ ಈ ಸಲ ಫುಲ್ ಡಿಮ್ಯಾಂಡ್ ಇದ್ದು ಎಷ್ಟು ಕೋಟಿಗೆ ತಲುಪುತ್ತೆ ಸಂಭಾವನೆ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆ. ಇನ್ನು ಕ್ಯಾಪ್ಟನ್ ಮೆಟೀರಿಯಲ್ ಆಗಿರುವಂತಹ ರಿಷಬ್ ಪಂತ್ ಟೀಮ್ ಇಂಡಿಯಾ ಪರವೂ ಕೂಡ ಅತ್ಯದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ವಿಕೆಟ್ ಕೀಪರ್, ಪವರ್ ಹಿಟ್ಟರ್, ಮಿಡಲ್ ಆರ್ಡರ್ ಸ್ಫೋಟಕ ಬ್ಯಾಟರ್ ಆಗಿರೋದ್ರಿಂದ ಎಲ್ಲಾ ಫ್ರಾಂಚೈಸಿಗಳು ಕೂಡ ಪಂತ್ ಖರೀದಿಗೆ ಕಣ್ಣಿಟ್ಟಿವೆ. RCBಗೆ ಕೂಡ ಪಂತ್ ಎಂಟ್ರಿಯಿಂದ ಒಟ್ಟಿಗೆ 4 ಸ್ಥಾನಗಳನ್ನು ಭರ್ತಿ ಮಾಡೋ ಲೆಕ್ಕಾಚಾರದಲ್ಲಿದೆ. ಹೀಗಾಗಿ ಪಂತ್ ಮೇಲೆ ಹೆಚ್ಚೆಚ್ಚು ಬಿಡ್ ನಡೆಯಲಿದೆ. ಹರಾಜಿನಲ್ಲಿ ರಿಷಬ್ ಪಂತ್ ಮಾತ್ರವಲ್ಲದೆ KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಕೂಡ ಬೃಹತ್ ಮೊತ್ತಕ್ಕೆ ಸೇಲ್ ಆಗುವ ಚಾನ್ಸಸ್ ಇದೆ. ಬ್ಯಾಟರ್, ವಿಕೆಟ್ ಕೀಪರ್, ಕ್ಯಾಪ್ಟನ್ ಆಗಿಯೂ ಕೂಡ ತಂಡವನ್ನ ಮುನ್ನಡೆಸುವ ಸಾಮರ್ಥ್ಯ ಇರೋದ್ರಿಂದ ಇವರಿಗೆಲ್ಲ ಕೋಟಿ ಕೋಟಿ ಸುರಿಯೋಕೆ ಮಾಲೀಕರು ರೆಡಿ ಇದ್ದಾರೆ. ಸೊ ಫೈನಲ್ ಆಗಿ ಮೆಗಾ ಹರಾಜಿನಲ್ಲಿ ಯಾವ ಆಟಗಾರ ಚರಿತ್ರೆಯನ್ನ ಸೃಷ್ಟಿಸಬಹುದು, ಎಷ್ಟು ಕೋಟಿಗೆ ಬಿಡ್ ಮಾಡಬಹುದು, ಪಂತ್ ಬೆಂಗಳೂರು ತಂಡಕ್ಕೆ ಬಂದ್ರೆ ಏನೆಲ್ಲ ಪ್ಲಸ್ ಆಗಲಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.